ಹಿಂದ್ಗಡೆ ನಾವು ಮನೆ ಕಟ್ಟಬೇಕು, ಊರಿಗೆ ಉದ್ದೂರಿಗೆ ಮರಳಬೇಕಂತೇಳಿ ಮನೆ ಕಟ್ಲಾಕಂತೇಳಿ ಬಂದಿದ್ರು ಅವರು. ಬಂದಿದ್ದ ಕಾರಣವಾಗಿ ಅದು 15 ದಿವಸದಿಂದ ಅವರು ಹೋಗೋದು ಬರೋದು ಅಂದ್ರೆ ಅಲ್ಲಿ ಉಳ್ಕೊಳಕ್ಕೆ ಬಸ್ಸಿ ದುನಿಯಾಗ ಅವ್ರಿಗೆ ಜಾಗ ಇಲ್ಲ. ಅವ್ರ ಹೆಣ್ಮಕ್ಳು ಊರು ಚಿಕ್ಕುಂಬಿಗೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಬೆಳಗ್ಗೆ ಬರ್ತಿದ್ರು, ಸಾಯಂಕಾಲ ಹೋಗ್ತಿದ್ರು. ಹೋಗೋ ಟೈಮ್ದಾಗ ಸಾಯಂಕಾಲ 5:30 6 ಗಂಟೆ ಸುಮಾರು ಅವ್ರು ಬರೋಬ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಈರಯ್ಯ ಬೈಕ್ ಅಡ್ಡ ಹಾಕಿ 3 ಬೈಕ್ ಇದ್ದಾವೆ, ಪೊಲೀಸರು ಹೆಂಡವರೆಗಿದ್ದಾವೆ 3 ಬೈಕ್. ಅವು ಯಾವ ಬೈಕ್ ಅದಾವೆ ಅವ್ರು ಹೆಂಡರ್ ಮಾಡಿದ್ದಾರೆ. ನಿನ್ನೆ ತೊಗೊಂಡಿದ್ದಾರೆ ಡಿವೈಎಸ್ಪಿ ಸಾಹೇಬರು, CPI ಸಾಹೇಬರು ಇದ್ದರು, ರಾಮದುರ್ಗ ಡಿವೈಎಸ್ಪಿ ಸಾಹೇಬರು, ಸಮವತಿ CPI ಸಾಹೇಬರು ಬಂದು ಹ್ಯಾಂಡ್ ಓವರ್ ಮಾಡ್ಕೊಂಡು ಸ್ಟೇಷನ್ಗೆ ಅವರು ಓದಿದ್ದಾರೆ ಗಾಡಿಯವನು. ಅದು ಮುಂದೆ ಏನಾಗಿತ್ತು ಗೊತ್ತಾಗಿಲ್ಲ. ಹಾಂ, 3-4 ಜನ ಸೇರಿದ್ದಾರೆ. ಒಬ್ಬಗೆ ಆದ್ರೆ ಚಾನ್ಸೇ ಇಲ್ಲ ಅವರು. ಅವನು ಏನಷ್ಟೇ ಇದಿಲ್ಲ, 3 ಜನ 4 ಜನ ಸೇರೇ ಮಾಡಿದ್ದಾರೆ ಅದನ್ನು. ಅದು ಎಲ್ಲರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡ್ತಾರೆ ಅವ್ರು ಫೋನ್ ಮುಖಾಂತರ. ಅದು ಎಲ್ಲಿ ಸ್ಪಾಟ್ ಏನಾಗೈತಿ ಅವರೆಲ್ಲ ಕ್ರಮ ತಗೋತಾರಲ್ಲ ಮುಂದಿನ. ಈಗ ಯಾವಾಗ ಊರು ಬಿಟ್ಟಿದ್ರು ಇವರು? ಸುಮಾರು 15 ವರ್ಷದ ಹಿಂದ್ಗಡೆ. ಈಗ TV ನೈನ್ದಾಗ ಆಗಲ್ಲಿ ನಾನು ನೋಡಿದ್ದೀನಿ, 10 ವರ್ಷ ಅಂತ ಹೇಳಿದ್ದಾರೆ. 15 ವರ್ಷ ಹಿಂದ್ಗಡೆ ಆಗಿದ್ದು ಇದು ಘಟನೆ. ಅದು ಏನಾಗಿತ್ತು, ಅವ್ರ ದ್ವೇಷ ಏನಾದವು ಗೊತ್ತಿಲ್ಲ. ಅವ್ರು ನಮ್ಮದು ಊರದು ರಾಮದುರ್ಗ ತಾಲೂಕು ಮಲ್ಲಾಪುರ, ಅವರು ಸಮವತಿ ತಾಲೂಕು ಬಶಿಜೋಣಿ ಅವ್ರ ಊರು. ಅವ್ರು ನಮ್ಮ ಮಾವನಾರ ಆಗ್ಬೇಕಾಗಿತ್ತು. ಅಲ್ಲ, ನಮ್ಮ ಅತ್ತಿ ಮಗ ಆಗ್ಬೇಕು ಅವನು, ನಮ್ಮ ಅಪ್ಪನ ಅಕ್ಕನ ಮಗ ಆಗ್ಬೇಕಾಗಿತ್ತು. ಏನು ಮೊದಲು ಹಿರಿಯರೆಲ್ಲ ಕೂಡಿ ಸ್ವಲ್ಪ ಬಗೆಹರಿಸೋ ಕೆಲಸ ಮಾಡಿದ್ರಿ? ಏನಾದ ಅಂತದ ಏನು ಗೊತ್ತಿಲ್ಲ ನಮಗೆ. ಅವಾಗ ನಾವು ಸಣ್ಣಾರು 20 ವರ್ಷದಿಂದ ನಾವು ಹಿಂದ್ಗಡೆ ಸಣ್ಣಾರು ಇರಬೇಕಲ್ಲ. 15 ವರ್ಷದಿಂದ 20 ವರ್ಷ ಅಂದರೆ ಸಣ್ಣಾರು ಇರಬೇಕು. 15 ವರ್ಷದಿಂದ ಅಂದ್ರೆ ನಮಗೂ ಅಷ್ಟು ತಿಳುವಳಿಕೆ ಇದ್ದಿರಲಿಲ್ಲ. ನಡುವೆ ಎಂಥ ಜಗಳಿಲ್ಲ. ಆದರೆ ಅಲ್ಲಿ ಮನೆ ಥರ ಹಬ್ಬವಾಗ ಯಾವ ಈರಯ್ಯ ಮಠಪತಿ ಅವರು ಒದರಾಡೋದು, ಇಲ್ಲಿ ಮನೆ ಕಟ್ಟಾಕತ್ತಾನ, ನಮ್ಮ ಹೊಲ ಬಾಜುಕ ಒಡ್ಡ ಹಬ್ಬಾಕತ್ತಾನ, ಏನೋ ಒಟ್ಟು 2 ದಿವಸ ಒದರಾಡಿದಂತವನು. ಅವ್ರು ನಮ್ಮ ಮಾವನವ್ರು ಬಸಪ್ಪ ಬಸಮಣ್ಣಿ ಅವರು ನನಗೆ ಫೋನ್ ಮಾಡಿದರು. ಏನಿಲ್ಲ, ಅವ್ರು ಏನಾರು ಮಾಡಿದ್ರು ಏನು ಅವ್ರಿಗೆ ಏನು ತಯಾರಿ ಕೆಲಸ ಬಿಡ್ರಿ, ಏನಾರು ಮಾಡಿದ್ರೆ ನಿಮ್ಮ ಫೋನ್ ವಿಡಿಯೋ ಮಾಡ್ಕೊರಿ, ಆ ನಂತರ ಸ್ಟೇಷನ್ಗೆ ಹೋಗಿ ಭೇಟಿ ಆಗೋಣ ಅಂತ ಅಷ್ಟೇ ಹೇಳಿದೆ. ಅವತ್ತು 1 ದಿವಸ ಒದರಾಡಿದ್ದಾರೆ ಅವರು. ದಿವಸ ವಾಪಸ್ ಅಲ್ಲಿ ಬಂದಿಲ್ಲ ಅವರು. ನೀವು ಎಲ್ಲಿ ಅಡ್ಡಾಡ್ತಾನೆ, ಏನು ಮಾಡ್ತಾನೆ ಅಷ್ಟೇ. ಹಾಂ, ಒಂದೇ ಊರನ್ನ ರೀ, ಬಶಿಡೋಣಿ ಅವರು. ನಮ್ಮದು ಸಮವತಿ ತಾಲೂಕು ಬಶಿಡೋಣಿ ಅವರು. ಹಾಂ, ಹುಲಿಕಟ್ಟೆ. ಅದು ಬಶಿಡೋಣಿಯಿಂದ ಒಂದು 4 ಕಿಲೋಮೀಟ್ರ್ ಮುಂದೆ ಕ್ರಾಸ್ ಇದೆ, ಕಿನಾಲ್ ಅಂತ ಬರೋದು. ಅಲ್ಲಿದ್ದ ಮುಂದೆ ಸಮವತಿ ಹೋಗೋ ರಸ್ತದಾಗ, ಮೇನ್ ಡಾಂಬರ್ ರಸ್ತದಾಗ ಆಗಿದ್ದೆ ಅದು. ಹೆಂಗಿರ್ತಿದ್ರಿ ಬಸಪ್ಪ ಅವರು? ಹಾಂ, ಕೆಲಸ ಮಾಡೋಕ್ಕೆಲ್ಲ ಜರ್ನಲಿಸ್ಟ್ ಇದ್ರೆ. ಈಗ ಗೌಂಡಿ ಕೆಲಸ ಮಾಡ್ತಾರೆ, ತನ್ನ ಮನೆ ತಾನೇ ಕಟ್ಕೋಬೇಕಂತೇಳಿ ಕಟ್ಟಲ್ಲ ಆಯ್ತು. ಈಗಾದ್ರೆ ಹಂಗಿದ್ದ. ಗಲಾಟೆ ಯಾವ ವಿಚಾರಕ್ಕೆ ಆಗೈತೆ ಅನ್ನೋದು ನಮಗೂ ಗೊತ್ತಿಲ್ಲ ಸ್ಪಾಟ್. ಅವ್ರು ಅದಷ್ಟೇ ಏನಾದ್ರು ಒದರಾಡಿದಲ್ಲ, ಅದು ಏನು ಹಳೆ ವೇಷ ಇದ್ವು ಅಂತಂದ್ರಲ್ಲ, ಅದು ಹಳೆ ವೇಷ ನಮ್ಗೆ ಗೊತ್ತಿಲ್ಲ. ಆ ವೇಷ ಏನು ಕಟ್ಕೊಂಡು ಅವ್ರು ಅಲ್ಲಿ ಒದರಾಡಿದಾನೆ. 1 ದಿವಸ ಮನೆ ಕಟ್ಟೋದು ಥರ ಹಬ್ಸೋದು, JCB ತೊಗೊಂಡು ಥರ ಹಬ್ಸೋದಿರುತ್ತೆ. ಹಬ್ಸೋದು ದಿವಸ ಒದರಾಡಿದೆ ನಾವು. ಹಂಗೆ ಹಿಂಗೆ ಇದ್ದು ಭಯ ಮಾಡಲಿ ಏನೋ ಒದರಾಡಿದೆ ನಾವು. ಅದನ್ನು ಕ್ರಮ ತೊಗೊಲಿಲ್ಲ, ಪೊಲೀಸರಿಗೆ ತಿಳಿಸಲಿಲ್ಲ. ಏನು ಅಷ್ಟಕ್ಕೆ ಒದರಾಡಿ ಹೋಗ್ತಾರೆ ಬಿಡು ಅಂತ ಸುಮ್ಮಾಗಿದೆ. ಒಂದು ಯಾಕಂದ್ರೆ ಅವ್ನು ಡ್ರಿಂಕರ್ ಇದ್ದಂತೆ ಕಂಟಿನ್ಯೂ. ಬಸ್ಸ ಹಿರೇಮಠ ಅವರು ಡ್ರಿಂಕರ್ ಇದ್ದಂತೆ. ಅವು ಅವ್ನ ಕೈಯಾಗ ಯಾವುದೋ ಚೂರಿ ಐತು, ಜಂಪ್ ಐತು ಗೊತ್ತಲ್ಲಿ. ಪೊಲೀಸ್ ಹ್ಯಾಂಡ್ ಓವರ್ ಆಗೈತೆ ಅದು ಆಲ್ರೆಡಿ. ಅದರಲ್ಲೇ ಒಂದು 13 ಸಲ ಏನೋ ಸ್ವಿಚ್ಚಾರನೂ ಸುದ್ರಿ. ಈಗ ಅವರು ಹಿರಿಯನ ಹೆಣ್ಮಗಳದ್ದು ಅವ್ರ ತಾಯಿಯವ್ರನ್ನೇನೋ ಕರ್ಕೊಂಡು ಹೋದ್ರು ಅನ್ನುವಂಥದ್ದು ಅದು ಎಂಥದ್ದು ನನಗೆ ಗೊತ್ತಿಲ್ಲ. ಹಿಂದೆ ಅದು ಹಳೆ ಹಿರಿಯರಿಗೆ ಏನು ಗೊತ್ತೈತೆ ಗೊತ್ತಿಲ್ಲ ರೀ. ಏನು ಹಳೆ ವೇಷ ಅದಾವ ಬಿಟ್ಟವು ಗೊತ್ತಿಲ್ಲ ನನಗೆ. ಮಾಹಿತಿ ಇದ್ದಷ್ಟೇ. ಬಸಪ್ಪ ಅವರು ಅವ್ರ ಕುಟುಂಬದ ಜೊತೆಗೆ ಅದಾರ. ಅವ್ರ ಕುಟುಂಬದ ಜೊತೆಗೆ ಅದಾರ. ಅಲ್ಲಿ ಕೊಲ್ಲಾಪುರ ಒಳಗೆ ಗೌಂಡಿ ಕೆಲಸ ಮಾಡ್ಕೊತ ಅವರು ಅಲ್ಲೇ ಇದ್ದರು. ಇವಾಗ ಇನ್ನು ಮನೆ ಊಟೂರಿಗೆ ಬರ್ಬೇಕಂತೇಳಿ ಮಕ್ಕಳು ಏನೋ ಒಂದು ವಯಸ್ಸಿಗೆ ಬಂದು ಹೆಣ್ಮಗಳು ಅದಾರ. ಒಂದು ಹೆಣ್ಮಗಳು ಮದುವೆ ಬಂದು ವಯಸ್ಸಿಗೆ ಯಾರ ಮನೆ ತೋರಿಸ್ಬೇಕು, ಏನು ಮಾಡ್ಬೇಕು, ಮನೆ ಕಟ್ಟಬೇಕು ಅನ್ನೋ ಉದ್ದೇಶಕ್ಕಾಗಿ ಅವ್ರೂರು ಬಸ್ಸಿದ್ದವನಿಗೆ ಬಂದು ಮನೆ ಹಾಕ್ಸೋದು ಸಮಯದಾಗ ಈ ಥರ ಆಗಿದೆ. ಅದು ಏನಾಗ್ತಿತ್ತು, ನಾವು 1 ದಿವಸ ಅಷ್ಟೇ ಒದರಾಡಿ ಹೋಗಿದ್ದಾನೆ ರೀ. ಅವ್ನು ಹತ್ತಿರ ಬಂದಿಲ್ಲ. ಅವ್ನು ಹೊಲ, ಅದು ಆಜುಬಾಜು ಹೊಲ ಅವರು. ಆ ಹೊಲ ನಿಂತು ಒದರಾಡಿ ಹೋಗಿದ್ದಾನೆ ಅಷ್ಟೇ ಒದರಾಡಿ ಹೋಗ್ತಿರ್ಬೋದು ಬಿಡಪ್ಪ. ಇವ್ರದ್ದು ರೀ, ಇವ್ರೊಂದು ಅಲ್ಲಿ 2 ಎಕರೆನೇ ಇರ್ಬೇಕು. 2 ಎಕರೆ, 1 ಎಕರೆ 32 ಗುಂಟೆನೇ ಇರ್ಬೇಕು ರೀ ಅಷ್ಟೇ. ಹನುಮಂತಗೌಡ ರುದ್ರಗೌಡ ಪಾಟೀಲ್ ಅಂತೇಳಿ. ನಮ್ಮ ಅಪ್ಪಾರು 15 ವರ್ಷದಿಂದ ಕೊಲ್ಲಾಪುರದಾಗ ಇರ್ತಿದ್ವಿ ರೀ. ನಾವೆಲ್ಲ ಫ್ಯಾಮಿಲಿ ಕೂಡ ಅಲ್ಲೇ ಇರ್ತಿದ್ವಿ ರೀ. ನಮ್ಮ ಅಪ್ಪಾರು ಗೌಂಡಿ ಮಿಸ್ತ್ರಿ ಇದಾಗಿದ್ರಿ. ಇದು 15 ವರ್ಷದ ಹಿಂದೆ ಹಳೆಯ ವೈಷಮ್ಯ ಇತ್ತು, ದ್ವೇಷದಿಂದ ಹಿಂಗೆ ಮಾಡಿದ್ದಾರೆ. ನಮಗೂ ಹಿಂದೆ ಏನಾಗಿದ್ದಾಗ ಗೊತ್ತಿಲ್ಲ ರೀ ಸರ. ಈ ಕೊಲೆಗಾರನ ನಮ್ಮ ಕಾಕಾರ ಹಿಂಗೆ ಫೋನ್ ಹಚ್ಚಿ ಹೇಳಿದ್ರು ಹಿಂಗಾಗೈತಿ ಘಟನೆ ಅಂಥೇಳಿ. ಅದ್ರಾಗ ಒಂದು 3-4 ಜನ ಅಂತೇಳಿ ಹೊಡೆದಿದ್ದಾರೆ ರೀ ನಮ್ಮ ಅಪ್ಪಾರನ್ನ. ಒಬ್ರದ್ದು ಹೆಸರು ಗೊತ್ತಿರೋದು ನನಗೆ, ಈರಯ್ಯ ಮಠಪತಿ ಅಂತ. ಮತ್ತು ಉಳ್ಕಾದದ್ದು ಏನು ಗೊತ್ತಿಲ್ಲ. ನಮ್ಮ ಅಪ್ಪ, ಅಕ್ಕ, ತಮ್ಮ, ನಮ್ಮ ಮಮ್ಮಿಯವ್ರು ಎಲ್ಲರೂ ಅಲ್ಲೇ ಇದ್ದರು. ನಾನಿಲ್ಲಿ ಬೆಳಗಾವಿದಾಗ ಇಲ್ಲೇ ಕಾಲೇಜ್ಗೆ ಇದ್ದೆ.
ಎದಕ್ಕೆ ಬಂದಿದ್ರಿ ಊರಿಗೆ ನಿಮ್ಮ ಅಪ್ಪ? ನಮ್ಮ ಅಪ್ಪಾರ ಮನೆ ಹಾಕ್ಸೋದು ಸಂಬಂಧದಿಂದ ಅಲ್ಲಿ ಬರ್ತಿದ್ರಿ. ಅದು ಮನೆ ಹಾಕ್ಸಕ್ಕೆ ಈಗ ಬನ್ನೋದು ಅಡ್ಡಿದ್ರೆ ಅಷ್ಟೇ ರೀ. ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಈಗ ಒಂದು 3 ದಿನ ಆಯ್ತು. ಯಾವಾಗ ಬಂದಿದ್ರಿ ಕೊಲ್ಲಾಪುರದಿಂದ? ಕೊಲ್ಲಾಪುರದಿಂದ ಬಂದು 15 ದಿನ ಆಯ್ತು. ಹಾಂ. ಈಗ ಸ್ಟಾರ್ಟ್ ಮಾಡಿ ಒಂದು 4 ದಿನ ಆಯ್ತು ರೀ. ಬಂದು ಹೋಗ್ತಿದ್ರಿ ಅದೇನು. 15 ದಿನ ಆಯ್ತು ಸರ್ ಬಂದು. ಒಂದು ನಿಮಿಷ ಮಾತಾಡಕ್ಕೆ ನೀವು ಹಿರೇಗ ನಿಮ್ಮ ಅಪ್ಪರಿಗೆ ಏನು ದ್ವೇಷ ಇತ್ತು? ಹಳೆ ದ್ವೇಷ ಇತ್ತಂತ್ರಿ ನಂಗೆ ಗೊತ್ತಿಲ್ಲ ರೀ. ನಾವು ಸಣ್ಣರಿದ್ದಾಗಿಂದ ಹಿಂದೆ 10-15 ವರ್ಷದ ಹಿಂದಿಂದ ಅಂತ್ರಿ ನಂಗೆ ಗೊತ್ತು. ಈಗ ಅವ್ರ ತಾಯಿಯವ್ರು ಏನಾರು ಬಂದಿದ್ರು ಇಲ್ಲಿ ಕೊಲ್ಲಾಪುರಕ್ಕೆ? ಹಿರೇ ತಾಯಿಯವರು ಯಾರು ನಂಗೆ ಗೊತ್ತಿಲ್ಲ ರೀ. ನಾ ಯಾರನ್ನೂ ನೋಡಿಲ್ಲ ನಂಗೆ. ಅಂದ್ರೆ ಸಣ್ಣವಿದ್ದಾಗಿಂದ ನಂಗೆ ಈಗಾದ್ರೂ ನಂಗೆ ಯಾರ ಮುಖ ಪರಿಚಯ ಇಲ್ಲ ರೀ. ಅವ್ನು ಹೆಂಗೆ ಅದಂತೂ ಗೊತ್ತಿಲ್ಲ ರೀ ನಂಗೆ. ಏನಂತ ಗೊತ್ತಾಯ್ತು ನಿನ್ನೆ ನಿಮಗೆ? ನಮ್ಮ ಕಾಕಾರ ಫೋನ್ ಮಾಡಿ ಹೇಳಿದ್ರಲ್ಲ ರೀ ಹಿಂಗಾಗಿ ಘಟನೆ ಆಗಿದೆ. ಹಾಂ, ಮರ್ಡರ್ ಆಗೈತೆ ಅಲ್ಲೇ ಆಕ್ಸಿಡೆಂಟ್ ಆಗಿದೆ ಅಂತ ಅಷ್ಟೇ ಹೇಳಿದ್ರಿ. ಆಮೇಲೆ ಮಲ್ಡ್ರ ಅಲ್ಲಿ ಬರಂತಲೇ ಹೇಳಿದ್ರು. ನೀವು ಏನು ಫ್ಯಾಮಿಲಿ ಅಲ್ಲೇ ಇರ್ತೀರಿ ಅಥವಾ ಇಲ್ಲಿ? ನಾನು ಹಾಸ್ಟೆಲ್ ಇಲ್ಲಿ ಇರ್ತೇನೆ ರೀ. ನಮ್ಮ ಫ್ಯಾಮಿಲಿ ಅಲ್ಲಿ ಕೊಲ್ಲಾಪುರ ಶಿಫ್ಟ್ ಆಗೋರು ಇದ್ದೀರಿ ಕೊಲ್ಲಾಪುರದಿಂದ? ಹಾಂ, ಶಿಫ್ಟ್ ಆಗ ರೀ. ನಿನ್ನ ಹೆಸರು? ಶಿವಾನಂದ್.